ಐಟಿ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದ ಕನ್ನಡಿಗನ ಆವಿಷ್ಕಾರ, ಕನ್ನಡಿಗನ ಕಮಾಲ್ ತತ್ತರಿಸಿದ ಐಟಿ ಪ್ರಪಂಚ. ರಾಹುಲ್ ಪಾಟೀಲ್ ಎಐಎಟಿಗೆ ದೈತ್ಯ ಕಂಪನಿಗಳು ತತ್ತರ ಆಗ್ತಾ ಇದೆ. ಐಟಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ ಕನ್ನಡಿಗನ ಆವಿಷ್ಕಾರ, ಕನ್ನಡಿಗನ ಕಮಾಲ್ ತತ್ತರಿಸಿದ ಐಟಿ ಪ್ರಪಂಚ. ರಾಹುಲ್ ಪಾಟೀಲ್ ಎಐಎಟಿಗೆ ದೈತ್ಯ ಕಂಪನಿಗಳು ತತ್ತರಿಸ್ತಾ ಇದ್ದಾವೆ. ಕನ್ನಡಿಗನ ಕ್ರಾಂತಿಗೆ ನಡುಗಿದ ಐಟಿ ಮಾರುಕಟ್ಟೆ. ಸಾಫ್ಟ್ವೇರ್ ಸಾಮ್ರಾಜ್ಯಕ್ಕೆ ಕ್ಲಾಡ್ ಸುನಾಮಿ ಎಂಟ್ರಿ. ಬೆಂಗಳೂರು ಮೂಲದವರಾದ ರಾಹುಲ್ ಪಾಟೀಲ್ ಆಂಥ್ರೋಪಿಕ್ ಸಂಸ್ಥೆಯ ಚೀಫ್ ಟೆಕ್ನಾಲಜಿ ಆಫೀಸರ್. ರಾಹುಲ್ ಪಾಟೀಲ್ ಡೆವಲಪ್ ಮಾಡಿರುವಂತಹ ಕ್ಲಾಡ್ ಆಂಥ್ರೋಪಿಕ್ ಸಿಟಿಒ ಆದ್ಮೇಲೆ ಎಐ ಲೋಕವೇ ಚೇಂಜ್ ಆಗಿದೆ. ಅತಿ ಕಡಿಮೆ ವೆಚ್ಚದ ಅತ್ಯಂತ ಶಕ್ತಿಶಾಲಿ ಎಐ ಕ್ಲಾಡ್. ಮಾನವನ ಹಸ್ತಕ್ಷೇಪವಿಲ್ಲದೆ ಕ್ಲಾಡ್ ಕೆಲಸ ಮಾಡುತ್ತೆ. ಕ್ಲಾಡ್ ಬರೀ ತಂತ್ರಜ್ಞಾನವಲ್ಲ, ಟೇಕನ್ ಅಡಿಪಾಯ. ಐಟಿ ಕಂಪನಿಗಳಿಗೆ ದೊಡ್ಡ ಮಟ್ಟದ ಉಳಿತಾಯ ಆಗುತ್ತೆ. ಅಸ್ತಿತ್ವದಲ್ಲಿರುವ ಹಾರ್ಡ್ವೇರ್ನಲ್ಲೇ ಕ್ಲಾಡ್ ಕೆಲಸ ಮಾಡುತ್ತೆ. ಇನ್ಮುಂದೆ ದುಬಾರಿ ವೆಚ್ಚದ ಚಿಪ್ಗಳು ಬೇಕಾಗೋದಿಲ್ಲ. ಹೆಚ್ಚಿನ ಸಿಬ್ಬಂದಿಯೂ ಬೇಡ. ಎಐನಿಂದ ಬೇಗನೆ ಕೆಲಸ ಆಗುತ್ತೆ. ಎಐ ಉತ್ತರ ನೀಡುವ ವೆಚ್ಚ ಗಣನೀಯವಾಗಿ ಕಡಿಮೆ ಆಗುತ್ತೆ. ಐಟಿ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದ ಕನ್ನಡಿಗನ ಆವಿಷ್ಕಾರ, ಕನ್ನಡಿಗನ ಕಮಾಲ್ ತತ್ತರಿಸಿದ ಐಟಿ ಪ್ರಪಂಚ. ರಾಹುಲ್ ಪಾಟೀಲ್ ಎಐಎಟಿಗೆ ದೈತ್ಯ ಕಂಪನಿಗಳು ತತ್ತರಿಸ್ತಾ ಇದ್ದಾವೆ. ಕನ್ನಡಿಗನ ಕ್ರಾಂತಿಗೆ ನಡುಗಿದ ಐಟಿ ಮಾರುಕಟ್ಟೆ. ಸಾಫ್ಟ್ವೇರ್ ಸಾಮ್ರಾಜ್ಯಕ್ಕೆ ಕ್ಲಾಡ್ ಸುನಾಮಿ ಎಂಟ್ರಿ ಕೊಟ್ಟಿರುವಂಥದ್ದು. ಬೆಂಗಳೂರು ಮೂಲದವರಾದ ರಾಹುಲ್ ಪಾಟೀಲ್ ಆಂಥ್ರೋಪಿಕ್ ಸಂಸ್ಥೆಯ ಚೀಫ್ ಟೆಕ್ನಾಲಜಿ ಆಫೀಸರ್, ಕನ್ನಡಿಗ. ಇದೀಗ ಐಟಿ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸುತ್ತಿರುವಂತಹ ಕನ್ನಡಿಗನ ಆವಿಷ್ಕಾರ. ಈಗ ಎಲ್ಲೆಡೆ ಕೂಡ ಎಐ ಆಂಥ್ರೋಪಿಕ್ ಈ ಒಂದು ತಂತ್ರಜ್ಞಾನ ಏನಿದೆ ಎಲ್ಲೆಡೆ ಕೂಡ ಆವಿಷ್ಕಾರಗೊಂಡು ಎಲ್ಲ ಕಡೆ ಇದೀಗ ತಂದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದೆ. ಅಂದರೆ ಇಲ್ಲಿ ಕಡಿಮೆ ಕೆಲಸಗಾರರೊಂದಿಗೆ ಯಾವುದೇ ಥರದಂಥ ಮತ್ತು ಕಡಿಮೆ ಸಮಯದೊಂದಿಗೆ ಅಲ್ಲಿ ಕೆಲಸವನ್ನ ಮಾಡಿಕೊಡುವಂಥದ್ದು ಎಐ ತಂತ್ರಜ್ಞಾನ. ಸೊ ಹೀಗಾಗಿ ಇದನ್ನ ಕಂಡುಹಿಡಿದಂಥವ್ರು, ಇದನ್ನ ಆವಿಷ್ಕಾರಗೊಳಿಸಿದಂಥವ್ರು ಯಾರು ಅಂತ ಅಂದರೆ ನಮ್ಮ ಕನ್ನಡಿಗ ಅಂತ ಹೇಳೋದು ಒಂದು ಹೆಮ್ಮೆಯ ವಿಚಾರ. ಆದರೆ ಹೆಮ್ಮೆಯ ಸಂಗತಿ. ಈಗ ಎಷ್ಟೋ ಜನರು ಹೇಳ್ತಾ ಇರ್ತಾರೆ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡದಲ್ಲಿ ಈಗ ಈ ಒಂದು ಟೆಕ್ನಾಲಜಿಯನ್ನು ಅಲ್ಲಿ ಆವಿಷ್ಕಾರ ಮಾಡುವಂಥವ್ರು ಯಾರು ತುಂಬ ಕಡಿಮೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಹೊರ ದೇಶದಿಂದ ಬೇರೆ ಕಂಟ್ರಿಗಳಿಗೆ ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ನಮ್ಮ ಕನ್ನಡಿಗ, ನಮ್ಮ ದೇಶದವರೇ, ಅದರಲ್ಲೂ ನಮ್ಮ ಕರ್ನಾಟಕದ ಕನ್ನಡಿಗನೇ ಈ ರೀತಿಯಾಗಿ ಮಾಡಿರೋದು ಒಂದು ಹೆಮ್ಮೆಯ ವಿಚಾರ. ಆದರೆ ಇದರಿಂದ ಎಷ್ಟು ಹೊಡೆತ ಬೀಳ್ತಾ ಇದೆ ಮತ್ತೊಂದು ಕಡೆ ಅಂತ ಅಂದಾಗ ಅಲ್ಲಿ ಕೆಲಸ ಅಂದರೆ ಕೆಲಸಗಾರರು ಸಹಿತ ಕಡಿಮೆ, ಅಲ್ಲಿ ಕೆಲಸದ ಅವಧಿ ಸಹಿತ ಅಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ಯಾಕೆ ಹೆಚ್ಚುವರಿ ಕೆಲಸಗಾರನ ತೆಗೆದುಕೊಳ್ಬೇಕು, ಇದೇ ನಮಗೆ ಕೆಲಸ ಮಾಡಿಕೊಟ್ಬಿಡುತ್ತೆ ಅಲ್ವಾ ಅನ್ನುವಂಥ ಒಂದಿಷ್ಟು ಪ್ಲಾನ್ಗಳೊಂದಿಗೆ ಇದೀಗ ಏನು ಮಾಡ್ತಾ ಇದೆ, ಕೆಲವೊಂದಿಷ್ಟು ಕಂಪನಿಗಳು ಎಐ ಆಂಥ್ರೋಪಿಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಕೆಲಸಗಾರರ ಕೆಲಸವನ್ನು ಕಡಿಮೆ ಮಾಡ್ತಾ ಇದೆ. ಇದರಿಂದ ನಿರುದ್ಯೋಗ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಆದರೆ ಮತ್ತೊಂದಿತ್ತ ವಿಚಾರ, ಒಂದು ಹೆಮ್ಮೆ ಪಡುವಂಥ ವಿಚಾರ, ನಮ್ಮ ಕನ್ನಡಿಗ ಈ ಒಂದು ಆಂಥ್ರೋಪಿಕ್ ಅನ್ನು ಕಂಡು ಹಿಡಿದಿದ್ದಾರೆ ಅನ್ನುವಂಥದ್ದು ಖುಷಿ ಪಡುವಂಥದ್ದು, ಹೆಮ್ಮೆ ಪಡೆಯುವಂಥದ್ದು. ಬಟ್ ಇದರಿಂದ ಏನೆಲ್ಲ ಅಲ್ಲಿ ಆಗ್ತಾ ಇದೆ, ಏನೆಲ್ಲ ತೊಂದರೆಗಳು ಮತ್ತೊಂದು ಕಡೆ ಆಗ್ತಾ ಇದೆ ಅಂತ ನೋಡಿದ್ರೆ, ಎಷ್ಟೋ ಜನರು ತಮ್ಮ ಕೆಲಸಗಳನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಬಂದು ತಲುಪಿರುವುದು ವಿಪರ್ಯಾಸ ಸರಿ ಅಂತ ಹೇಳ್ಬೋದು.